ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅನ್ನೋ ಒಂದು ಮಾತಿದೆ. ಅದನ್ನ ಮನುಷ್ಯರ ಸ್ನೇಹ ಸಂಬಂಧಗಳ ವಿಷಯದಲ್ಲಿ, ಅವ್ರು ಮಾಡೋ ದ್ರೋಹಗಳ ವಿಷಯದಲ್ಲಿ ಹೇಳ್ತಾರೆ. ಈಗ ಅದನ್ನೇ ಮಾಲ್ಡೀವ್ಸ್ ಕೂಡ ಮಾಡಿದೆ. ಭಾರತದ ಜೊತೆಗಿನ ಸಂಬಂಧಗಳನ್ನ ಕೆಡಿಸಿಕೊಂಡು ಬೆನ್ನಲ್ಲೇ ಮಾಲ್ಡೀವ್ಸ್ ಭಾರತ ವಿರೋಧಿಗಳ ಜೊತೆ ಕೈ ಜೋಡಿಸ್ತಾ ಇದೆ. ಅದನ್ನು ಕೂಡ ಅವರು ಮತದ ಅಮಲೇರಿಸಿಕೊಂಡೇ ಮಾಡ್ತಾ ಇದ್ದಾರೆ. ಈಗ ಟರ್ಕಿಯ ಜೊತೆ ಮಾಲ್ಡೀವ್ಸ್ ಕೈ ಜೋಡಿಸಿದೆ. ಅಲ್ಲಿ ಸುಮಾರು $37 ಮಿಲಿಯನ್ ಮೊತ್ತದ ರಕ್ಷಣಾ ಒಪ್ಪಂದಗಳಿಗೆ ಟರ್ಕಿ ಹಾಗೂ ಮಾಲ್ಡೀವ್ಸ್ ಸಹಿ ಹಾಕಿವೆ. ಆ ಮೂಲಕ ಭಾರತೀಯ ಸೇನೆಯನ್ನ ವಾಪಸ್ಸು ಪಡೆಯೋದಕ್ಕೆ ಒತ್ತಡ ಹೇರ್ತಾ ಇದ್ದ ಮಾಲ್ಡೀವ್ಸ್ನ ಅಧ್ಯಕ್ಷ ಮುಯ್ಜು ಇನ್ನು ಮುಂದೆ ರಕ್ಷಣಾ ಕ್ಷೇತ್ರದಲ್ಲಿ ನಮಗೆ ಭಾರತದ ಸಹಾಯ ಬೇಕಿಲ್ಲ, ಅದಕ್ಕೆ ನಮ್ಮ ಖಲೀಫಾನ ಕಡೆಯವರೇ ಬರ್ತಾರೆ, ಅವರ ಜೊತೆಗೆ ಸಂಬಂಧ ಬೆಳೆಸ್ತೀವಿ ಅನ್ನೋ ಸಂದೇಶವೊಂದನ್ನು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಮಾಲ್ಡೀವ್ಸ್ ಹಾಗೂ ಟರ್ಕಿಯ ಒಪ್ಪಂದದ ಪರಿಣಾಮಗಳು ಹೇಗಿರುತ್ತವೆ? ಟರ್ಕಿಗೆ ಮಾಲ್ಡೀವ್ಸ್ ಯಾಕೆ ಬೇಕು? ಟರ್ಕಿಯ ಜೊತೆಗಿನ ಸಂಬಂಧಗಳ ಸುಧಾರಣೆಯಿಂದ ಅವರಿಬ್ಬರಿಗೂ ಆಗೋ ಲಾಭ ಏನು ಮತ್ತು ಭಾರತಕ್ಕೆ ಇದರಿಂದ ಏನಾದರೂ ತೊಂದರೆ ಇದೆಯಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತಿಹಾಸ ಗೊತ್ತಿದ್ದವರಿಗೆ ಇದು ಯಾವುದು ಅಚ್ಚರಿಯನ್ನೇನುಂಟು ಮಾಡೋದಿಲ್ಲ. ಒಂದು ಕಾಲಕ್ಕೆ ದೇಶವನ್ನು ಆಳ್ತಾ ಇದ್ದ ಮೊಹಮ್ಮದ್ ಬಿನ್ ತುಘ್ಲಕ್ ತಾನು ಸಾಮ್ರಾಟ ಅಂತ ಘೋಷಿಸಿಕೊಳ್ಳುವ ಮೊದಲು ಆವತ್ತಿನ ಟರ್ಕಿಯ ಖಲೀಫಾನಿಗೆ ಪತ್ರ ಬರೆದು ಅವನ ಅನುಮತಿಯನ್ನು ತಗೋತಾನೆ. ಆ ನಂತರವೇ ತಾನು ಆಡಳಿತವನ್ನು ವಹಿಸ್ಕೋತಾನೆ. ಅದು ಟರ್ಕಿಯ ಖಲೀಫಾನ ಹೆಸರಲ್ಲಿ. ಇತಿಹಾಸದ ಪುಟಗಳಲ್ಲಿ ನಮಗಿಂತಹ ಸಾಕಷ್ಟು ಅರಸರು ನೋಡೋದಕ್ಕೆ ಸಿಗ್ತಾರೆ. ಟಿಪ್ಪು ಸುಲ್ತಾನ ಖಲೀಫನಿಗೆ ಬರೆದ ಪತ್ರಗಳನ್ನು ಓದಿದ್ರೂ ಕೂಡ ಮುಸ್ಲಿಂ ಅರಸರು ಟರ್ಕಿಯ ಮೇಲೆ ಇಟ್ಟುಕೊಂಡಿದ್ದು ಭಕ್ತಿಭಾವ ಎಂಥದ್ದು ಅನ್ನೋದು ನಮಗೆ ಅರ್ಥವಾಗಿ ಹೋಗುತ್ತೆ. ಇಲ್ಲಿ ಭಾರತ ಮತ್ತು ಭಾರತೀಯರು ಅವರಿಗೆ ಏನೇ ಸಹಾಯ ಮಾಡಿದ್ರು, ಎಷ್ಟೇ ಉಪಕಾರ ಮಾಡಿದ್ರು, ಅವರೆಲ್ಲರ ನಿಷ್ಠೆ ಇದ್ದದ್ದು ಟರ್ಕಿಯ ಕಡೆಗೆ, ಖಲೀಫಾನ ಕಡೆಗೆ. ಅಷ್ಟ್ಯಾಕೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದ ಪರಿಸ್ಥಿತಿಯನ್ನ ಗಮನಿಸಿ ನೋಡಿ. ಇಲ್ಲಿ ಭಾರತದ ಸ್ವಾತಂತ್ರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಟರ್ಕಿಯ ಖಲೀಫಾನ ಸಾಮ್ರಾಜ್ಯವನ್ನ ಬ್ರಿಟಿಷರು ಕಿತ್ತುಕೊಂಡ್ರು ಅನ್ನೋದೇ ಇಲ್ಲಿನ ಮುಸಲ್ಮಾನರು ಬ್ರಿಟಿಷರ ವಿರುದ್ಧ ದಂಗೆಳುವುದಕ್ಕೆ ಕಾರಣ ಆಯಿತು. ಅದನ್ನೇ ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಅಂತ ಹೇಳೋದು. ಗೆಳೆಯರೆ, ಒಂದು ಕಾಲಕ್ಕೆ ಭಾರತದ ಸ್ನೇಹಕ್ಕಾಗಿ, ಸಹಾಯಕ್ಕಾಗಿ ಅಂಗಲಾಚ್ತಾ ಇದ್ದ ಮಾಲ್ಡೀವ್ಸ್ ಅನ್ನೋ ಕೌಪೀನಕ್ಕಿಂತ ಚಿಕ್ಕದಾದ ದೇಶ ಇವತ್ತು ಭಾರತದ ವಿರುದ್ಧ ತೊಡೆತಟ್ಟೋದಕ್ಕೆ ನಿಂತಿದೆ. ಅಲ್ಲಿ ಚೈನಾ ಬೆಂಬಲಿತ ಅಧ್ಯಕ್ಷ ಮುಯ್ಜು ಅಧಿಕಾರಕ್ಕೆ ಬಂದ ನಂತರ ಭಾರತ ವಿರೋಧಿ ನೀತಿ ಹೆಚ್ಚಾಗ್ತಾ ಇದೆ. ಅಧಿಕಾರಕ್ಕೆ ಬರೋ ಮೊದಲಿಂದಲೂ ಇಂಡಿಯಾ ಔಟ್ ಅಂತ ಮಾಲ್ಡೀವ್ಸ್ ಆಂದೋಲನಗಳನ್ನ, ಅಭಿಯಾನಗಳನ್ನು ಮಾಡ್ತು. ಆದ್ರೆ ನಾವು ಭಾರತೀಯರು ಅಭಿಮಾನ ಶೂನ್ಯರು, ನಮಗೊಂದು ಸ್ವಲ್ಪ ಸ್ವಾಭಿಮಾನ ಅನ್ನೋದು ಕಡಿಮೆನೆ. ಹೀಗಾಗಿ ಇಂಡಿಯಾ ಔಟ್ ಕ್ಯಾಂಪೇನ್ ಮಾಡಿದ ದೇಶಕ್ಕೂ ಕೂಡ ನಮ್ಮ ಶ್ರೀಮಂತ ಪ್ರವಾಸಿಗರ ಸಂಖ್ಯೆ ಏನು ಕಡಿಮೆ ಆಗಲಿಲ್ಲ. ನಾವು ಮಾಲ್ಡೀವ್ಸ್ಗೆ ಕೊಡೋ ಸಹಾಯಗಳನ್ನು ಕಡಿಮೆ ಮಾಡೋದಕ್ಕೆ ಹೋಗಲಿಲ್ಲ. ಹಾಗಂತ ಚೈನಾ ಥರ ಅಲ್ಲಿನ ಚುನಾವಣೆಗಳಲ್ಲಿ ಕೈ ಆಡಿಸಿ ನಮಗೆ ಯಾರು ಬೇಕೋ ಅವರನ್ನ ಆರಿಸಿ ತಂದಲ್ಲಿ ಕುರ್ಚಿ ಮೇಲೆ ಕೂಡಿಸುವ ಕೆಲಸವನ್ನು ನಾವು ಮಾಡಲಿಲ್ಲ. ನಾವು ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋ ಚಟ ನಮಗೆ ಸ್ವಲ್ಪ ಹೆಚ್ಚು. ಹೀಗಾಗಿ ಮಾಲ್ಡೀವ್ಸ್ ಕೂಡ ಇದು ಭಾರತನೇ ಅಲ್ವಾ, ಅದಿನ್ನೇನು ಮಾಡಿಬಿಡುತ್ತೆ ಅನ್ನೋ ಥರ ವರ್ತಿಸೋದಕ್ಕೆ ಶುರು ಮಾಡ್ತು. ಇದರ ಪರಿಣಾಮ ಏನು ಅಂದರೆ, ಅಲ್ಲಿನ ಮಂತ್ರಿಗಳು ಭಾರತದ ಪ್ರಧಾನಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದರು, ಭಾರತವನ್ನು ನಿಂದಿಸುವ ಧೈರ್ಯ ಮಾಡಿದರು. ಆಗ ಭಾರತದಲ್ಲಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಶುರುವಾಯಿತು. ನಮ್ಮ ಸೆಲೆಬ್ರಿಟಿಗಳು ಕಣಕ್ಕಿಳಿದ್ರು. ಬಾಯ್ಕಾಟ್ ಜೊತೆಗೆ ಎಕ್ಸ್ಪ್ಲೋರ್ ಇಂಡಿಯಾ ಅನ್ನೋ ಅಭಿಯಾನ ಶುರುವಾಯಿತು ನೋಡಿ. ಮಾಲ್ಡೀವ್ಸ್ ಆಗ ಎಚ್ಚೆತ್ತುಕೊಳ್ತು, ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋ ಪ್ರಯತ್ನಕ್ಕೆ ಕೈ ಹಾಕ್ತು. ಅಧ್ಯಕ್ಷ ಮುಯ್ಜು ಚೀನಾದಲ್ಲಿ ನಿಂತು, ಇನ್ನು ಮುಂದೆ ಭಾರತದ ಪ್ರವಾಸಿಗರು ನಮ್ಮಲ್ಲಿ ಬರೋದು ಕಡಿಮೆ ಆಗುತ್ತೆ, ಕಾವಂದರೆ ದಯವಿಟ್ಟು ನಿಮ್ಮ ಪ್ರವಾಸಿಗರನ್ನ ನಮ್ಮ ದೇಶಕ್ಕೆ ಕಳುಹಿಸಿಕೊಟ್ಟು ನಮ್ಮನ್ನು ಕಾಪಾಡಿ ಅಂತ ಚೈನಾದ ಅಧ್ಯಕ್ಷನಿಗೆ ದುಂಬಾಲು ಬಿದ್ದ. ಹೀಗೊಂದು ಕಡೆ ಚೈನಾದ ಕಡೆಗೆ ಕೈ ಚಾಚುತ್ತಲೇ ಮಾಲ್ಡೀವ್ಸ್ ಅಧ್ಯಕ್ಷ ಮುಯ್ಜು ಟರ್ಕಿಯ ಜೊತೆ ಕೂಡ ಒಂದು ನಿಖಾ ಮಾಡಿಕೊಳ್ಳೋದಕ್ಕೆ ಮುಂದಾಗಿಬಿಟ್ಟ. ಗೆಳೆಯರೆ, ಈ ಮಾಲ್ಡೀವ್ಸ್ ಮೇಲೆ ಟರ್ಕಿ ಸಾಕಷ್ಟು ವರ್ಷಗಳಿಂದ ಕಣ್ಣು ಹಾಕೊಂಡು ಕೂತಿದೆ. ಈ ಹಿಂದೆ ಇಲ್ಲಿ ಇಂಡಿಯಾ ಔಟ್ ಕ್ಯಾಂಪೇನ್ ಶುರುವಾದಾಗಲೇ ಅದರಲ್ಲಿ ಚೈನಾದ ಜೊತೆಗೆ ಟರ್ಕಿ ಕೂಡ ಇದೆ ಅನ್ನೋದು ಗೊತ್ತಾಗಿತ್ತು. ಜೊತೆಗೆ ಈ ಮುಯ್ಜು ಹಾಗೂ ಈ ಹಿಂದಿನ ಅಧ್ಯಕ್ಷ ಯಾಮಿನ್ ಮುಂತಾದವರು ಮೂಲಭೂತವಾದವನ್ನ ಬೆಂಬಲಿಸ್ತಾ ಬರ್ತಾ ಇದ್ರು. ಮಾಲ್ಡೀವ್ಸ್ ನಲ್ಲಿ ಭಾರತದ ವಿರುದ್ಧ ನಿಂತವರು ಕೂಡ ಮೂಲಭೂತವಾದಿಗಳೇ. ಇಲ್ಲಿ ಮಾಲ್ಡೀವ್ಸ್ ಅನ್ನೋದು ಹಿಂದೂ ಮಹಾಸಾಗರದಲ್ಲಿ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿರೋದ್ರಿಂದ, ಅದು ಇಸ್ಲಾಮಿಕ್ ದೇಶ ಕೂಡ ಆಗಿರೋದ್ರಿಂದ ಅಲ್ಲಿ ತಾನೂ ಒಂದಷ್ಟು ನೆಲೆ ಮಾಡ್ಕೋಬೇಕು ಅನ್ನೋದು ಟರ್ಕಿಯ ಸಾಕಷ್ಟು ದಿನಗಳ ಕನಸು ಕೂಡ ಆಗಿತ್ತು. ಈಗ ಅದು ಕೈಗೂಡ್ತಾ ಇದೆ. ಟರ್ಕಿಯಿಂದ ಸರಿಸುಮಾರು $37 ಮಿಲಿಯನ್ ವೆಚ್ಚದಲ್ಲಿ ಡ್ರೋನ್ಗಳನ್ನು ತರಿಸಿಕೊಳ್ಳುವ ಒಪ್ಪಂದವನ್ನ ಮಾಲ್ಡೀವ್ಸ್ ಈಗ ಮಾಡಿಕೊಂಡಿದೆ. ಈ ಡ್ರೋನ್ಗಳು ಮಾಲ್ಡೀವ್ಸ್ನ ಸಮುದ್ರ ತೀರಗಳನ್ನ, ಇಲ್ಲಿನ ಸಮುದ್ರ ವ್ಯಾಪಾರವನ್ನ, ಮೀನುಗಾರಿಕೆ ಹಾಗೂ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಗಳನ್ನ ಕಾಯೋದಿಕ್ಕೆ ನೆರವಾಗುತ್ತವೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಭಾರತ ಮಾಲ್ಡೀವ್ಸ್ನ ನ್ಯಾಷನಲ್ ಡಿಫೆನ್ಸ್ ಫೋರ್ಸ್ಗೆ ಈ ಹಿಂದಿನಿಂದಲೂ ಕೂಡ ನೆರವನ್ನು ಕೊಡ್ತಾ ಬರ್ತಾ ಇತ್ತು. ಅಲ್ಲಿಗೆ ಭಾರತ ಒಂದು ಡಾರ್ನಿಯರ್ ಸರ್ವೆಲೆನ್ಸ್ ವಿಮಾನವನ್ನು ಕೊಟ್ಟಿದೆ. ಹಾಗೇನೆ 2 ಧ್ರುವ ಹೆಲಿಕಾಪ್ಟರ್ಗಳನ್ನ ತುರ್ತು ಸಂದರ್ಭಗಳಿಗಾಗಿ ಭಾರತ ಮಾಲ್ಡೀವ್ಸ್ಗೆ ಸ್ನೇಹದ ಗುರುತಾಗಿ ಕೊಟ್ಟಿದೆ. ಆ ಹೆಲಿಕಾಪ್ಟರ್ಗಳು ಮಾಲ್ಡೀವ್ಸ್ನ ಬೇರೆ ಬೇರೆ ದ್ವೀಪಗಳಲ್ಲಿ ಆರೋಗ್ಯ ಸಮಸ್ಯೆಗೆ ತುತ್ತಾದವರನ್ನ ರಕ್ಷಿಸೋದಕ್ಕೆ ಬಳಕೆ ಆಗುತ್ತವೆ. ಸಮುದ್ರದಲ್ಲಿ ಸಿಲುಕುವ ಮೀನುಗಾರರನ್ನ ಕಾಪಾಡೋದಕ್ಕೆ ಈ ಹೆಲಿಕಾಪ್ಟರ್ಗಳನ್ನ ಬಳಸ್ತಾರೆ. ಈವರೆಗೆ ಭಾರತದ ಹೆಲಿಕಾಪ್ಟರ್ಗಳ ಸಹಾಯದಿಂದ 500ಕ್ಕೂ ಹೆಚ್ಚು ಮಂದಿ ಮಾಲ್ಡೀವ್ಸ್ನ ನಾಗರಿಕರನ್ನ ಕಾಪಾಡಲಾಗಿದೆ. ಇನ್ನು ಡಾರ್ನಿಯರ್ ವಿಮಾನ
ಮಾಲ್ಡೀವ್ಸ್ನ ಸಮುದ್ರದ ಮೇಲೆ ಕಣ್ಣಿಡೋದಕ್ಕೆ ಬಳಕೆ ಆಗ್ತಾ ಇತ್ತು. ಅಲ್ಲಿ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ, ಅಕ್ರಮ ಪ್ರವೇಶ ಮುಂತಾದವುಗಳನ್ನು ತಡೆಯೋದ್ರಲ್ಲಿ ಭಾರತದ ಡಾರ್ನಿಯರ್ ಸಹಾಯ ಮಾಡ್ತಾ ಇತ್ತು. ಆದ್ರೆ ಈಗ ಮಾಲ್ಡೀವ್ಸ್ ಭಾರತದ ಸೇನೆ ಇಲ್ಲಿರೋದು ಬೇಡ ಅಂತ ಹೇಳಿ ಮಾರ್ಚ್ 15ರ ಒಳಗೆ ಸೈನ್ಯವನ್ನ ವಾಪಸ್ಸು ಕರೆಸ್ಕೊಳ್ಳಿ ಅಂತ ಭಾರತಕ್ಕೆ ಗಡುವನ್ನು ಕೊಟ್ಟಿದೆ. ಹೀಗಾಗಿ ಅಲ್ಲಿ ಭಾರತ ಎದ್ದು ಹೋದ್ರೆ ಆನಂತರ ಅವರಿಗೆ ಸಮುದ್ರದ ಗಡಿಗಳನ್ನ ಕಾಯುವ ಸವಾಲು ಎದುರಾಗತ್ತೆ. ಹೀಗಾಗಿನೇ ಅವರು ಟರ್ಕಿಯ ಡ್ರೋನ್ಗಳನ್ನ ಖರೀದಿಸುವ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಇನ್ನು ಇಲ್ಲಿ ಟರ್ಕಿ ಬರೀ ಡ್ರೋನ್ಗಳನ್ನ ಮಾತ್ರ ಕೊಡೋದಿಲ್ಲ, ಅವುಗಳ ತರಬೇತಿಗಾಗಿ ಹಾಗೂ ಮಾಲ್ಡೀವ್ಸ್ಗೆ ಇನ್ನಿತರ ಸಹಾಯಗಳನ್ನು ಪೂರೈಸುವ ದೃಷ್ಟಿಯಿಂದ ತನ್ನ ಒಂದಷ್ಟು ಸೈನಿಕರನ್ನ ಹಾಗೂ ಅಧಿಕಾರಿಗಳನ್ನ ಕೂಡ ಮಾಲ್ಡೀವ್ಸ್ಗೆ ಕಳುಹಿಸಿಕೊಡುತ್ತೆ. ಇನ್ನು ಮಾಲ್ಡೀವ್ಸ್ ಅನ್ನೋದು ಚಿಕ್ಕ ದೇಶ ಆದರೂ ಅದು ಹೆಚ್ಚು ದ್ವೀಪಗಳನ್ನು ಹೊಂದಿರೋದ್ರಿಂದ ಅದಕ್ಕೆ ಸಮುದ್ರದಲ್ಲಿ ಸಿಕ್ಕಿರೋ ಸ್ಪೆಷಲ್ ಎಕನಾಮಿಕ್ ಝೋನ್ ತುಂಬಾನೇ ದೊಡ್ಡದು. ಸರಿಸುಮಾರು 8,95,000 ಚದರ ಕಿಲೋಮೀಟರ್ಗಳಷ್ಟು ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನ ಮಾಲ್ಡೀವ್ಸ್ ಹೊಂದಿದೆ. ಇದೇ ಮಾತುಗಳನ್ನೇ ಮೊನ್ನೆ ಮೊಯ್ಸು ಕೂಡ ಚೈನಾದಲ್ಲಿ ಹೇಳಿದ್ದಾರೆ. ನಮ್ಮದು ಚಿಕ್ಕ ದೇಶ ಆಗಿದ್ರೂ ಕೂಡ ನಾವು ವಿಶಾಲವಾದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅನ್ನು ಹೊಂದಿದ್ದೀವಿ, ಹೀಗಾಗಿ ನಮ್ಮ ಮೇಲೆ ಯಾರು ಸವಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಮೊಯ್ಸು ಹೇಳಿಕೊಂಡಿದ್ದಾರೆ. ಇಲ್ಲಿ ಭಾರತ ಯಾವತ್ತೂ ಕೂಡ ಮಾಲ್ಡೀವ್ಸ್ ಮೇಲೆ ಸವಾರಿ ಮಾಡೋದಕ್ಕೆ ಹೋಗಲಿಲ್ಲ. ಅವರನ್ನ ಕಾಪಾಡೋ ಕೆಲಸ ಮಾಡ್ತಾ ಇತ್ತು, ಅವರಿಗೆ ಸಹಾಯ ಮಾಡ್ತಾ ಇತ್ತು, ಔಷಧಗಳನ್ನು ಕೊಡ್ತು, ವ್ಯಾಕ್ಸಿನ್ ಕೊಡ್ತು, ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನ ಕೊಡ್ತು, ಯುದ್ಧ ನೌಕೆಯನ್ನು ಕೊಡ್ತು, ಸಮುದ್ರದಲ್ಲಿ ಸರ್ವೆ ಮಾಡಿಸ್ತು, ಅಲ್ಲಿನ ಮೀನುಗಾರರನ್ನ ಹಾಗೂ ಸಾಮಾನ್ಯ ಪ್ರಜೆಗಳನ್ನ ಕೂಡ ಸಾಕಷ್ಟು ಬಾರಿ ಭಾರತ ಕಾಪಾಡ್ತು. ಅಷ್ಟೇ ಅಲ್ಲ, ಮಾಲ್ಡೀವ್ಸ್ ನ ಪ್ರಜಾತಂತ್ರವನ್ನ ಕಾಪಾಡಿದ್ದು ಕೂಡ ಭಾರತನೇ. ಅವತ್ತು ಭಾರತ ನಡೆಸಿದ ಕಾರ್ಯಾಚರಣೆಯನ್ನ ಆಪರೇಷನ್ ಕ್ಯಾಕ್ಟಸ್ ಅಂತ ಕರೀತಾರೆ. ಆ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳಿದ್ದೀನಿ. ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ನೋಡಬಹುದು. ಇನ್ನು ಇಲ್ಲಿ ಅತ್ಯಂತ ವಿಶಾಲವಾದ ಎಕನಾಮಿಕ್ ಝೋನ್ ಅನ್ನು ಹೊಂದಿರೋ ಮಾಲ್ಡೀವ್ಸ್ ಅದನ್ನು ಕಾಪಾಡ್ಕೋಬೇಕು ಅಂದ್ರೆ ಹತ್ತಿರದ ದೇಶಗಳ ಸಹಾಯವನ್ನು ಪಡ್ಕೊಳ್ಳೇಬೇಕು. ಶ್ರೀಲಂಕಾ ಮತ್ತು ಭಾರತ ಬಿಟ್ರೆ ಅಲ್ಲಿ ಮಾಲ್ಡೀವ್ಸ್ಗೆ ಶೀಘ್ರವಾಗಿ ಯಾವುದೇ ನೆರವನ್ನು ಕೊಡೋದಕ್ಕೆ ಬೇರೆ ಯಾವ ದೇಶವೂ ಇರಲಿಲ್ಲ. ಆದರೆ ಈಗ ಮಾಲ್ಡೀವ್ಸ್ ಭಾರತವನ್ನ ದೂರ ಮಾಡ್ಕೊಳ್ತಾ ಇದೆ. ಚೈನಾ ಇನ್ನು ಮುಂದೆ ಮಾಲ್ಡೀವ್ಸ್ ಮೇಲೆ ಸವಾರಿ ಮಾಡೋದಕ್ಕೆ ಖಂಡಿತ ಶುರು ಮಾಡುತ್ತೆ. ಇನ್ನು ಇದರಿಂದ ಭಾರತಕ್ಕೂ ಕೂಡ ಒಂದಷ್ಟು ಸಮಸ್ಯೆಗಳು ತಪ್ಪಿದ್ದಲ್ಲ. ಗೆಳೆಯರೆ, ಇಲ್ಲಿ ಮಾಲ್ಡೀವ್ಸ್ ಟರ್ಕಿಯ ಜೊತೆ ಒಪ್ಪಂದ ಮಾಡಿಕೊಳ್ಳೋದಿದೆಯಲ್ಲ, ಇದು ಭಾರತದ ಪಾಲಿಗೆ ಚೈನಾ ಜೊತೆಗಿನ ಮಾಲ್ಡೀವ್ಸ್ ಒಪ್ಪಂದಕ್ಕಿಂತಲೂ ಅಪಾಯಕಾರಿ. ಯಾಕೆ ಅಂದರೆ ಟರ್ಕಿ ಅನ್ನೋದು ಇಸ್ಲಾಂ ಅನ್ನೋ ಕಾರಣಕ್ಕೆ, ಇಸ್ಲಾಮಿಕ್ ಬ್ರದರ್ಹುಡ್ ಅನ್ನೋ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಸದಾ ಬೆಂಬಲವಾಗಿ ನಿಂತುಕೊಂಡಿದ್ದ ದೇಶ ಮತ್ತು ಭಾರತವನ್ನ ಇದೇ ಕಾರಣದಿಂದ ಟರ್ಕಿ ವಿರೋಧ ಮಾಡ್ತಾ ಬರ್ತಾ ಇತ್ತು. ಕಾಶ್ಮೀರದ ವಿಷಯದಲ್ಲಿ ಟರ್ಕಿ ಪದೇ ಪದೇ ಮೂಗು ತೋರಿಸ್ತಾ ಇರುತ್ತೆ. ಟರ್ಕಿಯ ಕಿತಾಪತಿಗಳನ್ನ ಕೌಂಟರ್ ಮಾಡಬೇಕು ಅಂತಲೇ ಭಾರತ ಸೈಪ್ರಸ್ ಹಾಗೂ ಗ್ರೀಸ್ ಜೊತೆಗಿನ ಸಂಬಂಧಗಳನ್ನ ಗಟ್ಟಿ ಮಾಡಿಕೊಂಡಿದೆ. ಟರ್ಕಿ ಹಾಗೂ ಪಾಕಿಸ್ತಾನಗಳು ಅಜರ್ಬೈಜಾನ್ಗೆ ಬೆಂಬಲವಾಗಿ ನಿಂತಿವೆ ಅನ್ನೋ ಕಾರಣಕ್ಕೆ ಇಲ್ಲಿ ಭಾರತ ಆರ್ಮೇನಿಯಾ ಜೊತೆ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡು ಅವರಿಗೆ ಬೇಕಾದ ಆಯುಧಗಳನ್ನು ಸರಬರಾಜು ಮಾಡ್ತಾ ಇದೆ. ಅಲ್ಲಿನ ಸೇನೆಗೆ ತರಬೇತಿಯನ್ನು ಕೂಡ ಕೊಡ್ತಾ ಬರ್ತಾ ಇದೆ. ಒಟ್ಟಾರೆ ಇಲ್ಲಿ ಭಾರತದ ವಿರುದ್ಧ ಟರ್ಕಿ ಪಾಕಿಸ್ತಾನಗಳು ಆಗಾಗ ಷಡ್ಯಂತ್ರಗಳನ್ನು ರೂಪಿಸುತ್ತಲೇ ಇರುತ್ತವೆ. ಇನ್ನು ಭಾರತ ಕೂಡ ಟರ್ಕಿ ಹಾಗೂ ಪಾಕಿಗಳ ಶತ್ರುಗಳನ್ನ ಸ್ನೇಹಿತರನ್ನಾಗಿ ಮಾಡಿಕೊಂಡು ಅಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡುವ ಮೂಲಕ ಈ ಎರಡೂ ದೇಶಗಳನ್ನು ಸುತ್ತುವರಿಯುವ ಪ್ರಯತ್ನವನ್ನು ಮಾಡಿದೆ. ಈಗ ಅದೇ ತರ ಟರ್ಕಿ ಭಾರತದ ಬುಡದಲ್ಲಿನ ಈ ಮಾಲ್ಡೀವ್ಸ್ಗೆ ಬಂದು ಕೂತ್ಕೋತಾ ಇದೆ. ಮಾಲ್ಡೀವ್ಸ್ ಅನ್ನು ಪುಟ್ಟ ದ್ವೀಪದ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಟರ್ಕಿ ಮಾಡ್ಕೊಳ್ತಾ ಇದೆ. ಅಲ್ಲಿ ಇನ್ನು ಮುಂದೆ ಟರ್ಕಿಯ ಒಂದಷ್ಟು ಹೂಡಿಕೆಗಳೂ ಬರಬಹುದು. ಒಟ್ಟಾರೆ ಟರ್ಕಿ ಹಿಂದೂ ಮಹಾಸಾಗರದಲ್ಲಿ ಭಾರತಕ್ಕೆ ಅತ್ಯಂತ ಸಮೀಪದಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇಲ್ಲಿ ಟರ್ಕಿ ಮತ್ತು ಚೈನಾದ ಸಂಬಂಧಗಳು ಕೂಡ ತುಂಬಾನೇ ಚೆನ್ನಾಗಿರೋದ್ರಿಂದ ಇದು ಭಾರತಕ್ಕೆ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಅನ್ನಿಸ್ಕೊಳ್ಳುತ್ತೆ. ಇನ್ನು ಟರ್ಕಿ ಹಾಗೂ ಮಾಲ್ಡೀವ್ಸ್ನ ಸಂಬಂಧಗಳು ಗಟ್ಟಿಯಾಗೋದು ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಸೌದಿ ಅರೇಬಿಯಾ, UAEಗಳಿಗೆ ಕೂಡ ಅಂಥ ಒಳ್ಳೆ ಸುದ್ದಿ ಅಲ್ಲ. ಯಾಕೆಂದ್ರೆ ಇಲ್ಲಿ ಟರ್ಕಿ ಸೌದಿ ಮತ್ತು UAEಗಳ ಜೊತೆಗೆ ಕೂಡ ಅಂಥ ಒಳ್ಳೆಯ ಸಂಬಂಧವನ್ನೇನು ಹೊಂದಿಲ್ಲ. ಟರ್ಕಿಯ ಎರ್ಡೋಗನ್ಗೆ ಜಗತ್ತಿನ ಎಲ್ಲ ಇಸ್ಲಾಮಿಕ್ ದೇಶಗಳಿಗೂ ತಾನೇ ನಾಯಕನಾಗಬೇಕು ಅನ್ನೋ ಕನಸಿದೆ. ಇದೇ ಕಾರಣದಿಂದಲೇ ಇಲ್ಲಿ ಸೌದಿ ಟರ್ಕಿಯನ್ನ ವಿರೋಧಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಾಲ್ಡೀವ್ಸ್ ಮಾಡಿಕೊಂಡಿರೋ ಎಡವಟ್ಟು ಅಲ್ಲಿ ಅರಬರ ಸಿಟ್ಟಿಗೂ ಕಾರಣವಾಗೋ ಸಾಧ್ಯತೆಗಳಿರುತ್ತವೆ. ಇನ್ನು ಮಾಲ್ಡೀವ್ಸ್ನಲ್ಲಿರೋ ಭಾರತೀಯ ಸೇನೆಯನ್ನು ಭಾರತ ಸರ್ಕಾರ ಹಿಂದಕ್ಕೆ ಕರೆಸ್ಕೊಳ್ಳುತ್ತಾ, ಈ ಬಗ್ಗೆ ಭಾರತ ಇನ್ನೂ ಏನನ್ನೂ ಅಧಿಕೃತವಾಗಿ ಹೇಳಿಲ್ಲ. ಆದರೆ ಈ ಬೆಳವಣಿಗೆ ಭಾರತಕ್ಕೊಂದು ಪಾಠ ಅನ್ನೋದಂತೂ ಹೌದು. ಹಾಗೆ ಮಾಲ್ಡೀವ್ಸ್ ಕೂಡ ಇಲ್ಲಿ ದೊಡ್ಡ ತಪ್ಪು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಭಾರತದಿಂದ ದೂರ ಆಗ್ತಾ ತನ್ನ ದೇಶವನ್ನು ಟರ್ಕಿಯ ಮೂಲಭೂತವಾದಿಗಳ ಕೈಗೊಪ್ಪಿಸುವ ಮೂಲಕ ಅಧ್ಯಕ್ಷ ಮೊಯ್ಸು ಮಾಲ್ಡೀವ್ಸ್ನ ನಾಶಕ್ಕೆ ಮುನ್ನುಡಿ ಬರಿತಾ ಇದ್ದಾರೆ. ಆಗಲಿ ಬಿಡಿ, ವಿನಾಶಕಾಲೇ ವಿಪರೀತ ಬುದ್ಧಿ. ಇಂಥವರಿಗಿನ್ನು ಯಾರ ತಾನೇ ಏನು ಬುದ್ಧಿ ಹೇಳೋದಕ್ಕಾಗತ್ತೆ? ಇನ್ನು ಈ ವಿಷಯದಲ್ಲಿ ಭಾರತದ ಮುಂದಿನ ಹೆಜ್ಜೆಗಳು ಹೇಗಿರುತ್ತವೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕು. ಇದು ಗೆಳೆಯರೆ ಮಾಲ್ಡೀವ್ಸ್ ಟರ್ಕಿ ಒಪ್ಪಂದ ಮತ್ತು ಅದರ ಪರಿಣಾಮಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.